ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು KE ವತಿಯಿಂದ 2-3 ಅಪ್ಡೇಟ್ಸ್ಗಳನ್ನು ಕೊಟ್ಟಿದ್ದಾರೆ. ಆ ಅಪ್ಡೇಟ್ಸ್ಗಳನ್ನು ನೋಡೋರಿದ್ದೇವೆ. 2-3 ದಿನದಲ್ಲಿ ನಾನು ತುಂಬ ಬ್ಯುಸಿಯಾಗಿದ್ದೆ. ಎಕ್ಸಾಮ್ಸ್ ಇದ್ವು. ಸೊ ಈಗ ಎಕ್ಸಾಮ್ಸನ್ನು ಎಲ್ಲ ಕಂಪ್ಲೀಟಾಗಿ ಮುಗಿದಿವೆ. ಸೊ ಅದರಲ್ಲಿ ನಾನು ಬ್ಯುಸಿಯಾಗಿರೋದ್ರಿಂದ ನಾನು ವಿಡಿಯೋ ಮಾಡಿ ಹಾಕಲಿಕ್ಕೆ ಆಗಿಲ್ಲ, ಬೇಗನೆ ಅಪ್ಡೇಟ್ ಕೊಡಲಿಕ್ಕೆ ಆಗಿಲ್ಲ. ಅದರ ಸಲುವಾಗಿ ನಾನು ಎಲ್ಲ ಅಪ್ಡೇಟ್ಸ್ಗಳನ್ನ ಒಂದೇ ವಿಡಿಯೋದಲ್ಲಿ ಪ್ರತಿಯೊಂದನ್ನು ಹೇಳ್ತಾ ಇದ್ದೀನಿ. ಸಪ್ರೇಟಾಗಿ ವಿಡಿಯೋನ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಏನೇನು ಅಪ್ಡೇಟ್ಸ್ ಇದೆ. ಯಾರಿಗೆ BNY ಸೀಟ್ ಸಿಕ್ಕಿದೆ ಅವರಿಗೂ ಕೂಡ, ಮತ್ತು ಯಾರಿಗೆ BNY ಸೀಟ್ ಸಿಕ್ಕಿಲ್ಲ, ಇನ್ನುವರೆಗೆ ಯಾರಿಗೆ BNY ಸೀಟ್ ಸಿಕ್ಕಿಲ್ಲಲ್ಲ ಅವ್ರಿಗೂ ಕೂಡ ಇದರಲ್ಲಿ ಅಪ್ಡೇಟ್ಸ್ಗಳು ಇವೆ. ಅದರ ಸಲುವಾಗಿ ವಿಡಿಯೋವನ್ನು ಸ್ಟಾರ್ಟಿಂಗ್ನಿಂದ ಎಂಡ್ವರೆಗೆ ಕಂಪ್ಲೀಟಾಗಿ ವಿಡಿಯೋನ ನೋಡ್ಕೊಳ್ಳಿ. ಮೊದಲನೇ ಅಪ್ಡೇಟ್ ಏನಂತಂತಂದರೆ, ಕಮೆಂಟ್ದಲ್ಲಿ ಸ್ಟೂಡೆಂಟ್ಸ್ಗಳು ಕೂಡ ಕೇಳಿದರು. ಸೊ ಯಾರಿಗೆ BNY ಸೀಟ್ ಆಲ್ರೆಡಿ ಅಲಾಟ್ ಆಗಿದೆ, ಯಾರ್ಯಾರಿಗೆ ಕಾಲೇಜ್ ಅಲಾಟ್ ಆಗಿದೆಯಲ್ಲ ಗೌರ್ಮೆಂಟ್ ಸೀಟು, ಅವರು ಏನು ಮಾಡಬೇಕಂತಂದರೆ ಆಪ್ಷನ್ ಚಾಯ್ಸ್ 1 ಚೂಸ್ ಮಾಡ್ತೀರಾ. ಓಕೆ, ಅವರು ಚಾಯ್ಸ್ 1 ಚೂಸ್ ಮಾಡಿದ ನಂತರ ಅವರಿಗೆ ಚಾಯ್ಸ್ 1 ಚೂಸ್ ಮಾಡಲಿಕ್ಕೆ ಡೇಟ್ ಯಾವಾಗ ರಿಲೀಸ್ ಆಗಿತ್ತಂದರೆ 5/8/2025 ಬೆಳಿಗ್ಗೆ 11 ಗಂಟೆಯಿಂದ ಚಾಯ್ಸ್ ಎಂಟ್ರಿಗೆ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ರು. ಅದರ ನಂತರ ಅವ್ರೇನು ಮಾಡಬೇಕು, ಚಾಯ್ಸ್ 1 ಆಪ್ಷನ್ ಎಂಟ್ರಿ ಮಾಡಿದ ನಂತರ ನಾವು ಫೀಸನ್ನು ಕೂಡ ಪೇ ಮಾಡಬೇಕಾಗಿರುತ್ತೆ. ಅದನ್ನು ಡೇಟ್ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದಂದರೆ 5/8/2025 ಮಧ್ಯಾಹ್ನ 1 ಗಂಟೆಗೆ ಅದನ್ನು ಸ್ಟಾರ್ಟ್ ಮಾಡಿದರು. ಅಲ್ಲಿಂದ ನೀವು ಮಧ್ಯಾಹ್ನ 1 ಗಂಟೆಯಿಂದ ನೀವು ಫೀಸನ್ನು ಪೇ ಮಾಡಲಿಕ್ಕೆ ಪ್ರಾರಂಭ ಮಾಡ್ಬೋದು. ಮತ್ತು 5/8/2025 12/8/2025 ಇಷ್ಟು ಟೈಮ್ ಪೀರಿಯಡ್ದೊಳಗೆ ನೀವು ಚಾಯ್ಸ್ 1 ಆಪ್ಷನನ್ನು ಎಂಟ್ರಿ ಮಾಡಿ, ಚಾಯ್ಸ್ 1 ಚೂಸ್ ಮಾಡಿ, ನಂತರ ಆ ಕಾಲೇಜ್ಗೆ ಏನು ಫೀಸ್ ಕಟ್ಟಬೇಕಾಗತ್ತೆ ಅದನ್ನು KEಗೆ ನೀವು ಫೀಸನ್ನು ತುಂಬಬೇಕು, KEಗೆ ಪೇಮೆಂಟ್ ಮಾಡಬೇಕು. ಮತ್ತು ಅದರಲ್ಲಿ ನಿಮಗೆ ಒಂದು ಕನ್ಫರ್ಮೇಷನ್ ಸ್ಲಿಪ್ ಸಿಗತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಮತ್ತು ಅದಾದ ನಂತರ ಇನ್ನೊಂದು ಡೇಟ್ ನೀಡಿದ್ದಾರೆ, ಶುಲ್ಕ ಪಾವತಿ. ಅದೇನು ನಿಮಗೆ ಕನ್ಫರ್ಮೇಷನ್ ಸೀಟ್ ಸಿಕ್ಕಿರುತ್ತಲ್ಲ ಅದನ್ನು, ಮತ್ತು ನಿಮಗೆ ಏನು ಡಾಕ್ಯುಮೆಂಟ್ಸ್ ಅಡ್ಮಿಷನ್ದಲ್ಲಿ ಬೇಕಾಗಿರ್ತಾವಲ್ಲ ಆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅಂದರೆ ನೀವು KE ಎಂಟರ್ ಆಗುವುದರಿಂದ, ಅಂದರೆ ಎಕ್ಸಾಮ್ ಕಟ್ಟೋಕ್ಕಿಂತ ಮೊದಲು ಏನು ಫಾರ್ಮ್ ತುಂಬಿರ್ತಾರಲ್ಲ ಅಲ್ಲಿ ಹಿಡಿದು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಆಗಲಿ, ಕನ್ನಡ ಮೀಡಿಯಮ್ ಡಾಕ್ಯುಮೆಂಟ್ಸ್ ಆಗಿರಲಿ, ನಿಮ್ಮ TC ಆಗಿರಲಿ, ಪ್ರತಿಯೊಂದು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ, ಜಾತಿ, ಆದಾಯ ಪ್ರಮಾಣ ಪತ್ರ ಏನೇನಿರುತ್ತಲ್ಲ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡು ನೀವು ಕಾಲೇಜ್ಗೆ ಹೋಗಬೇಕಾಗಿರುತ್ತೆ. ಮತ್ತು ಒಂದು ಏನು ಕನ್ಫರ್ಮೇಷನ್ ನೀವು ಫೀಸ್ ತುಂಬಿರ್ತಾರಲ್ಲ ಆ ಸ್ಲಿಪ್ಪನ್ನು ತೆಗೆದುಕೊಂಡು ಹೋಗಿ ನೀವು ಕಾಲೇಜಿಗೆ ಭೇಟಿ ಆಗಬೇಕು. ಅದಕ್ಕೆ ಯಾವ ಡೇಟ್ ಕೊಟ್ಟಿದ್ದಾರೆ ಅಂತಂತಂದರೆ 14/8/2025 ಸಂಜೆ 4 ಗಂಟೆಯವರೆಗೆ ಟೈಮನ್ನು ಕೊಟ್ಟಿದ್ದಾರೆ. 14 ತಾರೀಕು ಒಳಗಾಗಿ ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕು. ಅಲ್ಲಿ ಹೋಗಿ ನೀವೆಲ್ಲ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಿ ನೀವು ಅಡ್ಮಿಷನನ್ನು ಕನ್ಫರ್ಮ್ ಮಾಡ್ಕೊಳ್ಳೇಬೇಕು. ಇನ್ನೊಂದು ಸಲ ನೋಡಿ, 12/8/2025 ನೀವು ಫೀಸ್ ಪೇ ಮಾಡಬೇಕು. ಅಂದರೆ ಅದು ಲಾಸ್ಟ್ ಡೇಟ್ ಇದೆ ಫೀಸ್ ಪೇ ಮಾಡಲಿಕ್ಕೆ. ಮತ್ತು 14/8/2025 ಲಾಸ್ಟ್ ಡೇಟ್ ಇದೆ ನೀವು ಕಾಲೇಜ್ಗೆ ಹೋಗಿ ವಿಸಿಟ್ ಮಾಡಿ ನಿಮ್ಮ ಸೀಟನ್ನು ಕನ್ಫರ್ಮ್ ಮಾಡ್ಕೊಳ್ಳಲಿಕ್ಕೆ. ಸೊ ಇದನ್ನು ಗಮನ ಹರಿಸಿ. ಯಾರು 14 ಡೇಟ್ ಅಂತ ಹೇಳಿ ತಿಳ್ಕೊಬೇಡ್ರಿ, 14 ಡೇಟ್ವರೆಗೆ ಫೀಸ್ ತುಂಬಲಿಕ್ಕೆ ನಡೀತಂತದಂಥೇಳಿ. ಆ ರೀತಿ ಕ್ಲಿಯರಾಗಿ ನೋಡ್ಕೊಳ್ಳಿ. ಸೊ ಇದು ಮೊದಲನೇ ಅಪ್ಡೇಟು ನಾನು ಕೊಡಬೇಕಾಗಿರೋದು. ಮತ್ತು ಈಗ ಎರಡನೇ ಅಪ್ಡೇಟ್ ಏನಂತಂತಂದರೆ, ಯಾರಿಗೆ ಇನ್ನೂವರೆಗೆ BNYದಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಯಾರಿಗೆ ಯಾವುದೇ ಕಾಲೇಜ್ ಸಿಕ್ಕಿಲ್ಲಲ್ಲ, ಅವ್ರೇನು ಮಾಡಬೇಕಂತಂದರೆ, ಈಗ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗಿದೆ. ಸೊ ಇನ್ನು ನೀವು ಸೆಕೆಂಡ್ ರೌಂಡ್ದಲ್ಲಿ ಭಾಗವಹಿಸ್ತೀರಾ. ಓಕೆ, ಸೆಕೆಂಡ್ ರೌಂಡ್ದಲ್ಲಿ ಹೋಗಬೇಕಾದ್ರೆ ನೀವೇನು ಮಾಡಬೇಕು, ನೀವು ನಿಮ್ಮ ಆಪ್ಷನ್ ಎಂಟ್ರಿ ಯಾವಾಗ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತಲ್ಲ ಅದರಲ್ಲಿ ಡೈರೆಕ್ಟಾಗಿ ಪಾರ್ಟಿಸಿಪೇಟ್ ಮಾಡಬೇಕು. ಅದರಲ್ಲಿ ನೀವು ಏನೋ ಲಾಗಿನ್ ಮಾಡಬೇಕಾಗಿಲ್ಲ. ಮತ್ತು ಏನಾದರೂ ಯಾವ ರೀತಿ ಫಸ್ಟ್ ರೌಂಡ್ದಲ್ಲಿ ಸೀಟ್ ಸಿಕ್ಕವರಿಗೆ ಮತ್ತು ಈ ರೀತಿ ಏನು ಪ್ರೊಸೀಜರ್ ಇದೆ ಆ ರೀತಿ ನೀವು ಏನೂ ಮಾಡಬೇಕಾಗಿಲ್ಲ. ನೀವು ಡೈರೆಕ್ಟಾಗಿ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಅದರಲ್ಲಿ ಸೆಕೆಂಡ್ ರೌಂಡ್ದಲ್ಲಿ ನೀವೇನು ಮಾಡಬೇಕು, ನಿಮಗೆ ಯಾವ ಕಾಲೇಜ್ ಬೇಕಾಗಿದೆ, ಹಿಂದೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ತಪ್ಪುಗಳನ್ನ ಮಾಡಿದ್ದಾರೆ. ಅವರಿಗೆ ಫಸ್ಟ್ ಪ್ರಯಾರಿಟಿದಲ್ಲಿ ಗೌರ್ಮೆಂಟ್ ನೇಚರ್ ಕ್ಯೂರ್ ಕಾಲೇಜ್ ಮೈಸೂರು ಬೇಕಾಗಿತ್ತು, ಆದರೆ ಅವರು ಫಸ್ಟ್ ಪ್ರಯಾರಿಟಿಯಲ್ಲಿ ಬೇರೆ ಕಾಲೇಜನ್ನು ಹಾಕಿದರು. ಆ ಕಾಲೇಜು ಮೊದಲೇ ಯಾವ ಕಾಲೇಜ್ ಹಾಕಿದಾರಲ್ಲ ಆ ಕಾಲೇಜ್ ಸಿಕ್ಕಿತ್ತು ಫಸ್ಟ್ ಪ್ರಯಾರಿಟಿಯಲ್ಲಿ, ಸೆಕೆಂಡ್ದಲ್ಲಿತ್ತು ಮೈಸೂರು. ಆ ರೀತಿ ಆಗಬಾರ್ದು. ನಿಮ್ಮದು ಮೈಸೂರು ಬೇಕಾಗಿತ್ತಂದರೆ ಮೈಸೂರು ಕಾಲೇಜನ್ನೇ ಮೇಲೆ ಹಾಕಿ. ಸೊ ಇದನ್ನು ಈ ರೀತಿ
ನೀವು ಸೆಕೆಂಡ್ ರೌಂಡ್ದಲ್ಲಿ ಏನು ಸೆಕೆಂಡ್ ರೌಂಡ್ನ ಆಪ್ಷನ್ ಎಂಟ್ರಿ ಇರುತ್ತೆ, ಅದರಲ್ಲಿ ನೀವು ಕಾಲೇಜ್ಗಳನ್ನ ಮೇಲ್ ಕೆಳಗೆ ಮಾಡ್ಬೋದು. ಓಕೆ, ಇದರಲ್ಲಿ ಯಾವುದೇ ಹೊಸ ಕಾಲೇಜನ್ನು ಎಂಟ್ರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದು ಎರಡನೇ ಅಪ್ಡೇಟು. ಅಂದರೆ ಫಸ್ಟ್ ರೌಂಡ್ದಲ್ಲಿ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವರು ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ದಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಮತ್ತು ಇದಕ್ಕೆ ಯಾವುದೇ ಫೀಸನ್ನು ಕಟ್ಟಬೇಕಾಗಿಲ್ಲ. ಓಕೆ, ಇದರಲ್ಲಿ ಯಾವುದೇ ಫೀಸ್ ನೀವು ಕೊಡಬೇಕು ಅನ್ನುವ ಅವಶ್ಯಕತೆ ಇಲ್ಲ. ಮತ್ತು ಇನ್ನು ಮೂರನೇ ಅಪ್ಡೇಟ್ ಏನಂತಂತಂದರೆ, ನೀವು ಒಂದು ವೇಳೆ ಫಸ್ಟ್ ರೌಂಡ್ದಲ್ಲಿ ನಿಮಗೆ ಯಾವುದಾದ್ರೂ ಸೀಟ್ ಸಿಕ್ಕಿದೆ, ಓಕೆ, ಅದನ್ನು ನೀವು ಹೋಲ್ಡ್ ಮಾಡಿಕೊಡ್ತೀರಾ. ಚಾಯ್ಸ್ 2 ಅಥವಾ ಚಾಯ್ಸ್ 3 ಯಾವುದಾದ್ರೂ ಇದರಲ್ಲಿ ಚಾಯ್ಸ್ 2 ಅನ್ನು ಚೂಸ್ ಮಾಡಿ ನೀವು ಆ ಕಾಲೇಜನ್ನು ಹೋಲ್ಡ್ ಮಾಡ್ಕೊಳ್ತೀರಾ, ಮೆಡಿಕಲ್ ಕಾಲೇಜ್ ಸೀಟನ್ನು. ಮತ್ತು ನೀವು ಮುಂದ್ಗಡೆ ಹೋಗ್ತೀರಾ, ಇಲ್ಲ ನನಗೆ ಇದಕ್ಕಿಂತ ಒಳ್ಳೆ ಕಾಲೇಜ್ ಸಿಗಬೇಕು, ನೀವು ಯಾವ ಆಪ್ಷನ್ ಎಂಟ್ರಿ ಮಾಡಿರ್ತೀರಲ್ಲ, ಒಂದು ವೇಳೆ 4ನೇ ನಂಬರ್ ಕಾಲೇಜ್ ಸಿಕ್ಕಿತ್ತಂದರೆ ನೀವು ವಿಚಾರ ಮಾಡ್ತೀರಾ ಫಸ್ಟ್ ಕಾಲೇಜ್ ಆದರೂ ಸಿಗಬೇಕು, ಸೆಕೆಂಡ್ ಕಾಲೇಜ್ ಆದರೂ ಸಿಕ್ಕಿರಬೇಕು, ಆಪ್ಷನ್ ಎಂಟ್ರಿಯಲ್ಲಿ ಯಾವ್ದು ಮಾಡಿರ್ತಾರ ಅದಂಥೇಳಿ ಅದನ್ನು ನೀವು ಕಂಪೇರ್ ಮಾಡಲಿಕ್ಕೆ ಹೋಗ್ತೀರಾ. ಆವಾಗ ನೀವು ಕಾಲೇಜ್ ಸೀಟನ್ನು ಹೋಲ್ಡ್ ಮಾಡ್ತೀರಾ. ಆಗೇನು ಮಾಡಬೇಕು, ಆಗ ಕೆ ಇ ಎ ವತಿಯಿಂದ ಏನು ರೂಲ್ಸ್ ಇದೆ ಅಂತಂದರೆ, ಈಗ ನೀವು ಕೆ ಇ ಎಗೆ ಒಂದು ಫೀಸನ್ನು ಪೇ ಮಾಡಬೇಕಾಗತ್ತೆ. ಓಕೆ, ಒಂದು ಫೀಸನ್ನು ನೀವು ಸ್ವಲ್ಪ ಅಮೌಂಟನ್ನು ಅಲ್ಲಿ ಕಟ್ಟಬೇಕಾಗಿತ್ತೆ. 10,000 15,000 ಅವರು ಡಿಸೈಡ್ ಮಾಡ್ತಾರೆ. ಅಷ್ಟೊಂದು ಫೀಸನ್ನು ನೀವು ಅಲ್ಲಿ ತುಂಬಬೇಕಾಗಿತ್ತೆ, ಆ ಕಾಲೇಜ್ ಫೀಸನ್ನು. ಓಕೆ, ಒಂದು ವೇಳೆ ನೀವು ಸೆಕೆಂಡ್ ರೌಂಡ್ದಲ್ಲಿ ಹೋಗ್ತೀರಾ, ಥರ್ಡ್ ರೌಂಡ್ದಲ್ಲಿ ಹೋಗ್ತೀರಾ, ಅದು ಕೂಡ ನಿಮಗೆ ಮುಂದೆ ನೀವು ಪಾರ್ಟಿಸಿಪೇಟೇ ಮಾಡಲ್ಲ, ಕಾಲೇಜನ್ನು ಹೋಲ್ಡ್ ಮಾಡಿರ್ತೀರ. ಆದರೆ ನೀವು ಕಾಲೇಜ್ಗೆ ಹೋಗಿ ನಂತರ ನಿಮಗೆ ಕಾಲೇಜ್ ಇಷ್ಟ ಆಗಲಿಲ್ಲ ಅಥವಾ ಸೆಕೆಂಡ್ ರೌಂಡ್ದಲ್ಲಿ ಕೂಡ ಯಾವ ಸೀಟ್ ಸಿಕ್ಕಿಲ್ಲ ಅಂತಂದರೆ, ಆಗ ನೀವು ಮುಂದೆ ಏನೂ ಮಾಡಲಿಕ್ಕೆ ಹೋಗಲ್ಲ, ಯಾವುದೇ ಆಪ್ಷನ್ ಎಂಟ್ರಿನೇ ಮಾಡಲಿಕ್ಕೆ ಹೋಗಲ್ಲ. ಆ ಟೈಮ್ದಲ್ಲಿ ನೀವು ಏನು ದುಡ್ಡು ಕೊಟ್ಟಿರ್ತಾರಲ್ಲ ಆ ದುಡ್ಡು ರಿಟರ್ನ್ ಕೂಡ ಆಗಲ್ಲ. ನೀವು ಒಂದು ವೇಳೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡದೇ ಇದ್ದರೆ, ಅದನ್ನು ಹೋಲ್ಡ್ ಮಾಡಿರ್ತೀರ, ಅಡ್ಮಿಷನ್ ಮಾಡದೇ ಇದ್ದರೆ ನಿಮಗೆ ಆ ದುಡ್ಡು ಕೂಡ ರಿಟರ್ನ್ ಆಗಲ್ಲ. ಒಂದು ವೇಳೆ ಸೆಕೆಂಡ್ ರೌಂಡ್ದಲ್ಲಿ ನಿಮಗೆ ಒಳ್ಳೆ ಕಾಲೇಜ್ ಸಿಕ್ಕಿತ್ತು, ಆ ಟೈಮ್ದಲ್ಲಿ ಏನಾಗುತ್ತೆ, ಅದೇ ದುಡ್ಡನ್ನು ನಿಮಗೆ ಮತ್ತೆ ರಿಟರ್ನ್ ಕೂಡ ಮಾಡ್ತಾರೆ. ಓಕೆ, ಅಲ್ಲಿ ಏನು ಸಮಸ್ಯೆ ಬರೋದಿಲ್ಲ. ಮತ್ತು ನಿಮಗೆ ಯಾವುದು ಸೆಕೆಂಡ್ ಕಾಲೇಜ್ ಸಿಕ್ಕಿರತ್ತಲ್ಲ ಅಲ್ಲಿ ಅದು ರಿಫಂಡೇಬಲ್ ಅಮೌಂಟ್ ಆಗುತ್ತೆ. ಒಂದು ವೇಳೆ ನೀವು ಕಾಲೇಜನ್ನು ಸೀಟನ್ನು ಕನ್ಫರ್ಮ್ ಆಗಿ ತೊಗೊಂಡ್ರೆ ಮಾತ್ರ. ಒಂದು ವೇಳೆ ನೀವು ಏನೂ ಮಾಡಲಿಲ್ಲ ಬಿಟ್ಬಿಟ್ರೆ ಅಂತಂತಂದರೆ ನಿಮಗೆ ಅಮೌಂಟ್ ಮತ್ತೆ ಹೊಳ್ಳಿ ಸಿಗೋದಿಲ್ಲ. ಮರಳಿ ನಿಮಗೆ ಅಮೌಂಟನ್ನು ಕೆ ಇ ಅವರು ಪೇ ಮಾಡಲ್ಲ. ಅದು ಒಂದು ರೀತಿ ನಿಮ್ಮ ಮೇಲೆ ಫೈನ್ ಹಾಕಿದ ರೀತಿ ಹಾಗೆ. ಯಾಕಂದರೆ ನೀವು ಇನ್ನೊಬ್ಬರ ಸೀಟನ್ನು ಹೋಲ್ಡ್ ಮಾಡಿರ್ತೀರ, ಅದು ಮತ್ತೆ ಯಾವುದೇ ವಿದ್ಯಾರ್ಥಿಗೆ ಸಿಗ್ಬೋದಾಗಿತ್ತು, ಅದನ್ನು ಬಿಟ್ಟು ಹೋಗಿರ್ತೀರ. ಅದರ ಸಲುವಾಗಿ ಅದು ನಿಮ್ಮ ಮೇಲೆ ಒಂದು ರೀತಿ ಫೈನ್ ಆಗುತ್ತೆ. ಸೊ ನಿಮಗೆ ಯಾವ್ದು ಸೀಟ್ ಸಿಗತ್ತಲ್ಲ ಅದರಲ್ಲಿ ನೀವು ಮುಂದ್ಗಡೆ ಕಂಟಿನ್ಯೂ ಮಾಡಲೇಬೇಕಾಗತ್ತೆ. ಸೊ ಇದು ಮೂರನೇ ಅಪ್ಡೇಟ್. ಮತ್ತಿನ್ನು ನಾಲ್ಕನೇ ಅಪ್ಡೇಟ್ ಏನಂತಂತಂದರೆ, ನನಗೆ ಕಮೆಂಟ್ದಲ್ಲಿ ಮತ್ತು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ DM ಮಾಡ್ತಾ ಇದ್ದಾರೆ, ನಾವು ಫಸ್ಟ್ ರೌಂಡ್ದಲ್ಲಿ ನಾವು ಪಾರ್ಟಿಸಿಪೇಟೇ ಮಾಡಿಲ್ಲ, ನಾವು ಆಪ್ಷನ್ ಎಂಟ್ರಿನೇ ಮಾಡಿಲ್ಲ, ನಾವು ಸೆಕೆಂಡ್ ರೌಂಡ್ದಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ, ನಾವು ಸೆಕೆಂಡ್ ರೌಂಡ್ದಲ್ಲಿ ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದಾ ಅಂಥೇಳಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಸೊ ಸಾರಿ, ಒಂದು ವೇಳೆ ನೀವು ಫಸ್ಟ್ ರೌಂಡ್ದಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದ ಬಳಿಕ ನೀವು ಸೆಕೆಂಡ್ ರೌಂಡ್ದಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಈ ಸಮಸ್ಯೆ ಬರುತ್ತೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅವೇರ್ನೆಸ್ಸೇ ಇಲ್ಲ. ನನ್ನ ಟೈಮ್ದಲ್ಲಿ ಕೂಡ ನಾನು ಕೂಡ ಈ ಸಮಸ್ಯೆಯನ್ನು ಫೇಸ್ ಮಾಡಿದ್ದೆ. ನನಗೆ ಪೂರ್ತಿ ಲಾಸ್ಟ್ ಡೇಟ್ ಇತ್ತು, ಆ ಟೈಮ್ದಲ್ಲಿ ಗೊತ್ತಾಗಿತ್ತು. ಸೊ ಈ ರೀತಿ ಸಮಸ್ಯೆಗಳು ಬರ್ತವೆ. ಆದರೆ ಫ್ರೆಂಡ್ಸ್, ಏನೂ ಮಾಡಲಿಕ್ಕೆ ಆಗಲ್ಲ. ಒಂದು ವೇಳೆ ನೀವು ಈಗ ಕಳ್ಕೊಂಡಿದ್ದೀರಿ ಅಂದ ಬಳಿಕ, ಫಸ್ಟ್ ರೌಂಡ್ದಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದ ಬಳಿಕ ನೀವು ಸೆಕೆಂಡ್ ರೌಂಡ್ದಲ್ಲಿ ಕೂಡ ಏನೂ ಮಾಡಲಿಕ್ಕೆ ಬರಲ್ಲ. ಅದರಲ್ಲಿ ಆಪ್ಷನ್ ಎಂಟ್ರಿ ನೀವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ನೀವು ಡೈರೆಕ್ಟಾಗಿ BNY ಸೀಟ್ ಬೇಕಾಯ್ತಂದರೆ ಇನ್ನು ಮುಂದಿನ ವರ್ಷನೇ ಟ್ರೈ ಮಾಡಬೇಕಾಗಿತ್ತೆ. ಸೊ ನಾವು ಕೂಡ ಏನು ಮಾಡಲಿಕ್ಕೆ ಆಗಲ್ಲ, ಈ ರೀತಿ ರೂಲ್ಸ್ ಇದೆ. ಸೊ ಇದು 4th ಅಪ್ಡೇಟು. ಮತ್ತು ಇನ್ನು 5ನೇ ಅಪ್ಡೇಟ್ ಏನಂತಂತಂದರೆ, ನನಗೆ ವಿದ್ಯಾರ್ಥಿಗಳು ಕಮೆಂಟ್ದಲ್ಲಿ ಕೇಳ್ತಾಯಿದ್ರು ಮತ್ತು ಇನ್ಸ್ಟಾದಲ್ಲಿ DM ಕೂಡ ಮಾಡಿದರು, ಸರ್ ನನಗೆ SDM ಕಾಲೇಜ್ ಸಿಕ್ಕಿದೆ, ಸರ್ ನನಗೆ ಆಳ್ವಾಸ್ ಕಾಲೇಜ್ ಸಿಕ್ಕಿದೆ, ಅಥವಾ ನನಗೆ ವ್ಯಾಸ ಕಾಲೇಜ್ ಸಿಕ್ಕಿದೆ, ಮತ್ತು ಬಹಳಷ್ಟು ಕಾಲೇಜಸ್ಗಳು ಈ ರೀತಿ, ನನಗೆ ಮಂಡ್ಯದಲ್ಲಿ ಈ ರೀತಿ ಸೀಟ್ ಸಿಕ್ಕಿದೆ, ಮತ್ತು ಬಿಜಾಪುರದಲ್ಲಿ ಈ ರೀತಿ ಸೀಟ್ ಸಿಕ್ಕಿದೆ, ಈ ರೀತಿ ಬೇರೆ ಬೇರೆ ಕಾಲೇಜ್ಗಳಲ್ಲಿ ಸೀಟ್ ಸಿಕ್ಕಿದೆ ಅಂಥೇಳಿ ವಿದ್ಯಾರ್ಥಿಗಳು ಮೆಸೇಜ್ ಮಾಡ್ತಾಯಿದ್ರು. ಎಲ್ಲರಿಗೂ ಅಭಿನಂದನೆಗಳು. ಆದರೆ ಪ್ರತಿಯೊಬ್ಬರು ನನಗೆ ಹಾಸ್ಟೆಲ್ ಬಗ್ಗೆ ಕೇಳ್ತಾಯಿದ್ರು, ಸರ್ ಇಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಯಾವ ರೀತಿ ಇದೆ, ಈ ಕಾಲೇಜಲ್ಲಿ ಯಾವ ರೀತಿ ಇದೆ ಅಂಥೇಳಿ. ನಾನು ಪ್ರತಿಯೊಂದು ಕಾಲೇಜ್ ಬಗ್ಗೆ ಅಂತೂ ಹೇಳಲಿಕ್ಕಾಗಲ್ಲ. ಆದರೆ SDM ಕಾಲೇಜಲ್ಲಿ, ಆಳ್ವಾಸ್ ಕಾಲೇಜಲ್ಲಿ ಮತ್ತು ವ್ಯಾಸ ಕಾಲೇಜಲ್ಲಿ 3 ಕಾಲೇಜಲ್ಲಿ ಹಾಸ್ಟೆಲ್ ಫೆಸಿಲಿಟಿನೂ ತುಂಬ ಒಳ್ಳೆಯದಿದೆ ಮತ್ತು ಫುಡ್ ಫೆಸಿಲಿಟಿನೂ ಒಳ್ಳೆಯದಿದೆ. ನಾನು SDM ಕಾಲೇಜ್ ಸಲುವಾಗಿ ಹೋಗಿದ್ದೆ.
AEON ಫೆಸ್ಟ್ 3.0 AEON 3.0 ಪ್ರೋಗ್ರಾಮ್ ಇತ್ತು, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಇತ್ತು. ಸೊ ಕರ್ನಾಟಕದಿಂದ ಮತ್ತು ಆಲ್ ಇಂಡಿಯಾದಿಂದ ಬಹಳಷ್ಟು ಕಾಲೇಜ್ಗಳು ಅಲ್ಲಿ ಬಂದಿದ್ವು. ಸೊ ನಾವು ಕೂಡ ಅಲ್ಲಿ ಹೋಗಿದ್ವಿ SDM ಕಾಲೇಜಲ್ಲಿ. ಅಲ್ಲಿ ಒಂದು ಊಟದ ವ್ಯವಸ್ಥೆ ನಾವು ನೋಡಿದ್ರೆ ಅಷ್ಟೊಂದು ಸರಿಯಾಗಿ ಇದ್ದಿದ್ದಿಲ್ಲ. ನಾವು ಏನು ಅನುಭವಿಸಿದ್ದಂತಂದರೆ ಅಷ್ಟೊಂದು ಸರಿಯಾಗಿ ಇದ್ದಿದ್ದಿಲ್ಲ. ಮತ್ತು ಸ್ಟೂಡೆಂಟ್ಸ್ ಜೊತೆ ಕೂಡ ಮಾತಾಡಿದ್ವಿ. ಅಲ್ಲಿ ಅಷ್ಟೊಂದು ಊಟದ ಫೆಸಿಲಿಟಿ ನಮಗೂ ಕೂಡ ಅಷ್ಟೊಂದು ಒಳ್ಳೇದು ಅನ್ನಿಸ್ಲಿಲ್ಲ, ಮತ್ತು ಸ್ಟೂಡೆಂಟ್ಸ್ ಕೂಡ ಅಂತಾಯಿದ್ರು ಅಷ್ಟೊಂದು ಊಟ ಏನು ಸರಿಯಾಗಿಲ್ಲ ಅಂಥೇಳಿ. ಸೊ ಊಟದಲ್ಲಿ ನೀವು ಯಾವುದೇ ಕಾಲೇಜಲ್ಲಿ ಹೋಗ್ರಿ, ಯಾವುದೇ ಹಾಸ್ಟೆಲ್ದಲ್ಲಿ ಹೋಗ್ರಿ, ಊಟದ ಸಮಸ್ಯೆ ಅಂತೂ ಸ್ವಲ್ಪ ಎಲ್ಲರಿಗೂ ಬಂದೇ ಬರುತ್ತೆ. ಕಂಪೇರಿಟಿಂಗ್ ಟು ಎಸ್ ವ್ಯಾಸ ಫುಡ್ ಕ್ವಾಲಿಟಿ ಮತ್ತು ಇದು ಕಾಲೇಜ್ ಕೂಡ ತುಂಬ ಒಳ್ಳೆಯದಿದೆ. ಸೊ ನನ್ನ ಸ್ಟೂಡೆಂಟ್ಸ್ ಜೊತೆ ಏನು ಇಂಟ್ರ್ಯಾಕ್ಟ್ ಮಾಡಿದ್ದೇನಲ್ಲ, ಎಲ್ಲರೂ ತಮ್ಮ ಕಾಲೇಜ್ ಬಗ್ಗೆ ಏನಾದರೂ ಹೇಳ್ತಾಯಿದ್ರು, ಇಲ್ಲ ನಮ್ಮ ಕಾಲೇಜಲ್ಲಿ ಒಂದು ಸ್ವಲ್ಪ ಇದರಲ್ಲಿ ಸಮಸ್ಯೆ ಇದೆ, ಅದರಲ್ಲಿ ಸಮಸ್ಯೆ ಇದೆ. ಆದರೆ ಅದೇ ಕಂಪೇರಿಟಿವ್ ಟು ಎಸ್ ವ್ಯಾಸ ತಮ್ಮ ಕಾಲೇಜನ್ನು ತುಂಬ ಒಳ್ಳೆಯ ಕಾಲೇಜ್ ಅಂಥೇಳಿ ಸ್ಟೂಡೆಂಟ್ಸ್ಗಳು ಪ್ರತಿಯೊಬ್ಬರು ಪ್ರಾಮಾಣಿಕವಾಗಿ ಹೇಳ್ತಾಯಿದ್ರು, ತುಂಬ ಒಳ್ಳೆಯ ಕಾಲೇಜ್ ಇದೆ ಅಂಥೇಳಿ. ಸೊ ಅಲ್ಲಿ ಫುಡ್ದಲ್ಲಿ ಏನು ಡಿಫ್ರೆನ್ಸ್ ಬರುತ್ತೆ ಅಂತೇಳಿ, ನಮ್ಮ ದೇಶದಲ್ಲಿ ಸಂಪೂರ್ಣ ದೇಶದಲ್ಲಿ 2 ಕಾಲೇಜಸ್ಗಳಿವೆ ಯೋಗದ ಸಲುವಾಗಿ ಫೇಮಸ್, ಅಂದರೆ ರಿಸರ್ಚ್ ವರ್ಕ್ಗಳಲ್ಲಿ ಯೋಗದಲ್ಲಿ ಫೇಮಸ್ ಹೆಸರು ಮಾಡಿಕೊಂಡಿರುವಂಥವ್ರು. ಒಂದು ಬಿಹಾರಿ ಸ್ಕೂಲ್ ಆಫ್ ಯೋಗ ಮತ್ತು 2ನೇದು ಎಸ್ ವ್ಯಾಸ ಕಾಲೇಜ್ ಏನು ಬೆಂಗಳೂರದಲ್ಲಿದಲ್ಲ ಇದು. ಇವೆರಡು ಪ್ರತಿಷ್ಠಿತ ಯೋಗ ಸಂಸ್ಥಾನಗಳು. ಅದರಲ್ಲಿ ಇದು ಬೆಂಗಳೂರು ಸಂಸ್ಥೆ ಏನಿದೆ ಒಂದು ಸ್ಪಿರಿಚುವಲ್ ಯೋಗದಲ್ಲಿ ಏನಿರುತ್ತೆ ಸ್ಪಿರಿಚುವಾಲಿಟಿ ಇರುತ್ತೆ. ಸೊ ಸ್ಪಿರಿಚುವಾಲಿಟಿಯಲ್ಲಿ ಏನು ಕಾನ್ಸೆಪ್ಟ್ ಇದೆ ಅಂತಂತಂದರೆ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಇವೆರಡು ಏನಿರುತ್ತೆ ತಾಮಸಿಕ ಆಹಾರ ಅಂಥೇಳಿ ತೊಗೊಳ್ತೀವಿ. ಸೊ ಅದರ ಸಲುವಾಗಿ ಅಲ್ಲಿಯ ಊಟದಲ್ಲಿ ಏನಿದೆ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಇವೆರಡನ್ನು ಬಳಸೋದಿಲ್ಲ, ಅದಲ್ಲದೆ ಊಟವನ್ನು ರೆಡಿ ಮಾಡ್ತಾರೆ. ಆದರೂ ಕೂಡ ಊಟದಲ್ಲಿ ಟೇಸ್ಟ್ ಇದೆ, ಊಟನೂ ಒಳ್ಳೆಯದಿದೆ ಅಂಥೇಳಿ ಸ್ಟೂಡೆಂಟ್ಸ್ ಕೂಡ ಹೇಳ್ತಾ ಇದ್ದಾರೆ. ಸೊ ಇಷ್ಟು ಒಂದು ಡಿಫ್ರೆನ್ಸ್ ಇದೆ ಬೇರೆ ಕಾಲೇಜಿಗೆ ಕಂಪೇರ್ ಮಾಡಿದರೆ ಎಸ್ ವ್ಯಾಸ ಕಾಲೇಜಲ್ಲಿ. ಆದರೆ ಎಸ್ ವ್ಯಾಸ ಒಂದು ಒಳ್ಳೆಯ ಆಪ್ಷನ್ ಕಂಪೇರಿಟಿಂಗ್ ಟು SDM ಆಳ್ವಾಸ್ ಇವಿಗೆಲ್ಲ ಕಂಪೇರ್ ಮಾಡಿದರೆ ಎಸ್ ವ್ಯಾಸ ಇಸ್ ದ ಬೆಸ್ಟ್ ಆಪ್ಷನ್. ಮತ್ತು ಬೇರೆ ಕಾಲೇಜಸ್ಗಳ ಬಗ್ಗೆ ನಾನು ಅಕ್ಯುರೇಟಾಗಿ ಅಲ್ಲಿ ಯಾವ ರೀತಿ ನಡೀತಾ ಇದೆ, ಏನೇನು ಚೇಂಜಸ್ ಆಗಿದೆ ಅಕ್ಯುರೇಟಾಗಿ ಪ್ರತಿಯೊಂದು ಹಾಸ್ಟೆಲ್ ಬಗ್ಗೆ ಅಂತೂ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಅದರ ಸಲುವಾಗಿ ನೀವೇನು ಮಾಡ್ಬೇಕಂತಂತಂದರೆ ಕಾಲೇಜ್ಗಳ ವೆಬ್ಸೈಟ್ಗಳನ್ನ ಕೊಟ್ಟಿರ್ತಾರೆ, ವೆಬ್ಸೈಟ್ಗಳಿಗೆ ವಿಸಿಟ್ ಮಾಡಿರಿ. ಅದರಲ್ಲಿ ಕಾಂಟ್ಯಾಕ್ಟ್ಸ್ಗಳನ್ನ ಕೊಟ್ಟಿರ್ತಾರೆ, ಅದನ್ನು ಮಾಡಿರಿ. ಅದಲ್ಲದೆ ನೀವು ಇನ್ನೊಂದು ಒಳ್ಳೆಯ ಕೆಲಸ ಮಾಡ್ಬೋದು ಒಳ್ಳೆಯ ರೀತಿಯಿಂದ. ಏನಂತಂದರೆ ಯಾವ ರೀತಿ ನನಗೆ ಇನ್ಸ್ಟಾಗ್ರಾಮ್ದಲ್ಲಿ DM ಮಾಡ್ತಾಯಿದ್ದೀರಾ ನೋಡಿ. ಸೊ ಅದೇ ರೀತಿ ನೀವು ಯಾವ ಕಾಲೇಜ್ ನಿಮಗೆ ಸೀಟ್ ಅಲಾಟ್ ಆಗಿದೆಯಲ್ಲ ಆ ಕಾಲೇಜ್ಗಳಿಗೆ ವೆಬ್ಸೈಟ್ಗಳಿಗೆ ವಿಸಿಟ್ ಮಾಡಿ. ಆ ಕಾಲೇಜ್ಗಳ ಹೆಸರಿನ ಮೇಲೆ ಇನ್ಸ್ಟಾಗ್ರಾಮ್ ಅಕೌಂಟ್ಸ್ ಇರುತ್ತೆ, ಫೇಸ್ಬುಕ್ ಅಕೌಂಟ್ಸ್ ಇರುತ್ತೆ. ಅದರಲ್ಲಿ ಹೋಗಿ ನೀವು ಯಾರು ಫಾಲೋವರ್ಸ್ ಇರ್ತಾರಲ್ಲ, ಅದರಲ್ಲಿ ಯಾರನ್ನು ಫಾಲೋ ಮಾಡ್ತಿರ್ತಾರಲ್ಲ ಅವರಿಗೆ ನೀವು ಹೋಗಿ, ಅಲ್ಲಿ ಸ್ಟೂಡೆಂಟ್ಸ್ ಇರ್ತಾರೆ ಅವ್ರಿಗೆ ಫಾಲೋ ಮಾಡಿ, ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಅವರಿಗೆ ಕೇಳ್ಕೊಳ್ಳಿ ಯಾವ ರೀತಿ ಫೆಸಿಲಿಟಿ ಇದೆ ಎಲ್ಲವನ್ನ ಕೇಳ್ಕೊಳ್ಳಿ. ನಿಮಗೆ ಕಂಪ್ಲೀಟಾಗಿ ಅಕ್ಯುರೇಟ್ ಐಡಿಯಾ ಅಲ್ಲಿ ಸಿಗತ್ತೆ. ನೀವು ಡೈರೆಕ್ಟ್ ಅವರನ್ನು ನಂಬ್ಕೊಂಡು ಹೋಗ್ಬೋದು. ಕೇವಲ 1-2 ವಿದ್ಯಾರ್ಥಿಗಳನ್ನ ಕೇಳಲಿಕ್ಕೆ ಹೋಗ್ಬೇಡ್ರಿ, ಮಿನಿಮಮ್ 5-10 ವಿದ್ಯಾರ್ಥಿಗಳನ್ನ ಕೇಳ್ಕೊಳ್ಳಿ. ಆಗ ಹೋಗಿ ನಿಮಗೆ ಒಂದು ಅಂದಾಜು ಐಡಿಯಾ ಸಿಗತ್ತೆ ಯಾವ ರೀತಿ ಇಲ್ಲಿ ಫೆಸಿಲಿಟಿ ಇದೆ ಅಂಥೇಳಿ. ಸೊ ಇದು ಒಂದು ಕೆಲಸವನ್ನು ನೀವು ಮಾಡ್ಬೋದು ಅಕ್ಯುರೇಟ್ ಇನ್ಫಾರ್ಮೇಷನ್ ಸಲುವಾಗಿ. ಸೊ ಈ ರೀತಿಯಾಗಿ ಈ 5 ಅಪ್ಡೇಟ್ಸ್ಗಳನ್ನ ನಾನು ಕೊಡಬೇಕಾಗಿತ್ತು. ಮತ್ತು ಇನ್ನೂವರೆಗೆ ಮತ್ತೇನಾದರೂ ನಿಮಗೆ ಡೌಟ್ಸ್ಗಳು ಉಳಿದಿದ್ದು ಅಂತಂತಂದರೆ ಕಮೆಂಟ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೂಡ ಮಾಡಿ. ಮತ್ತು ಒಂದು ವೇಳೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ಇನ್ನೂ ಯಾರಾದರೂ ಹೊಸವಾಗಿ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ತುಂಬ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.